ಹಲೋ ಎವ್ರಿವಾನ್ ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಅಮ್ಮ ಪಾಪು ಎಲ್ಲ ಹಾಸನಿಗೆ ಹೋಗ್ತಾ ಇದ್ವಿ, ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿಬಿಟ್ಟು. ಪಾಪುಗೆ ಸ್ನಾನ ಮಾಡಿಸಿ ಮಲಗಿಸಿದ್ವಾ, ಹಾಗೆ ಎತ್ಕೊಂಡು ಬಂದೆ. ಅವಳಿಗೆ ಈ ಕಡೆ ಫುಲ್ ಆ್ಯಕ್ಟಿವ್ ಆಗಿರೋಕ್ಕೂ ಆಗ್ತಾಯಿಲ್ಲ, ನಿದ್ದೆ ಕಾರ್ ಮೂವ್ ಆಗ್ತಾ ಇರಬೇಕಾದ್ರೆ ಲೈಕ್ ಒಂಥರ ತೂಗ್ದಂಗೆ ಆಗುತ್ತಲ್ವ, ಅದಕ್ಕೆ ಫುಲ್ ಸೈಲೆಂಟಾಗಿದ್ದಾಳೆ. ಯಾಕೆ ಮಗಳೇ ಸೈಲೆಂಟಾಗಿದೆಯಾ ಅಂದರೂ ಸುಮ್ಮನೆ ನಿದ್ದೆ ಮಂಪು ಥರ ಕಂಡುಬಿಟ್ಕೊಂಡಿದ್ದಾಳೆ. ಆಮೇಲೆ ಅಲ್ಲಿಂದ ಫಸ್ಟು ಸ್ವಲ್ಪ ಟೈಲರ್ ಹತ್ರ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಬ್ಲೌಸ್ ಎಲ್ಲ ಸ್ಟಿಚಿಗೆ ಕೊಡೋದಿತ್ತು, ತುಂಬ ದಿನದಿಂದ ಹಾಗೆ ಪೆಂಡಿಂಗ್ ಇಟ್ಟಿದ್ದೆ. ಬ್ಲೌಸ್ನೆಲ್ಲ ಸ್ಟಿಚಿಗೆ ಕೊಡೋಣ ಅಂತ ಹೇಳಿ ಕೆಲವೊಂದು ಡಿಸೈನ್ಸ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಬ್ಲೌಸ್ನ ಸ್ಟಿಚಿಗೆ ಕೊಡ್ತಾಯಿದ್ದೆ. ಅಮ್ಮ ಕನ್ನಡಕ ಚೇಂಜ್ ಮಾಡಿದ್ರು, ಹಾಗಾಗಿ ಕನ್ನಡಕನ ತೊಗೊಬರ್ತೀನಿ ಅಂತ ಹೇಳಿದ್ರು. ಪಾಪುನ ಹಾಗೆ ಸೋಫಾ ಮೇಲೆ ಮಲಗಿಸ್ಕೊಂಡೆ. ಮೇಲ್ಗಡೆ ಫ್ಯಾನ್ ಸ್ವಿಂಗ್ ಆಗ್ತಾ ಇತ್ತಲ್ಲ, ಅದನ್ನು ನೋಡ್ಬಿಟ್ಟು ಫುಲ್ ಖುಷಿಯಾಗಿ ಆಟ ಆಡ್ತಾ ಇದ್ಲು. ಮತ್ತೆ ಯಾಕೋ ಅಳ್ಳಕ್ಕೆ ಸ್ಟಾರ್ಟ್ ಮಾಡಿದ್ಲು, ನಿದ್ದೆ ಕರೆಕ್ಟಾಗಿ ಆಗಿರಲಿಲ್ವಲ್ಲ, ಹಾಗಾಗಿ ನಾನು ಕೆಲವೊಂದು ಬ್ಲೌಸ್ ಡಿಸೈನ್ಸ್ ಎಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ಸ್ಟಿಚ್ಚಿಗೆ ಅಂತ ಕೊಟ್ಟಿದ್ದೀನಿ. ಲಾಸ್ಟ್ ಟೈಮ್ ಹೊಲಿಸಿದ್ದು ಸ್ವಲ್ಪ ಲೂಸ್ ಆಗಿತ್ತು ಅಂತ ಹೇಳ್ತಾ ಇದ್ದೆ. ಮತ್ತು ಕೆಲವೊಂದು ಎಂಬ್ರಾಯ್ಡ್ರಿ ಮಾಡ್ಸೋಕ್ಕಿತ್ತು. ಮೋನ್ ಆ್ಯನಿವರ್ಸರಿಗೆ ತಂದು ಕೊಟ್ಟಿದ್ದು ಸ್ಯಾರಿನೂ ಎಂಬ್ರಾಯ್ಡ್ರಿ ಮಾಡಿಸಿರಲಿಲ್ಲ, ಬಟ್ ತುಂಬ ಹೆವಿ ಅನ್ನಿಸ್ತಾ ಇತ್ತು. ಸಿಂಪಲ್ಲಾಗಿ ಎಂಬ್ರಾಯ್ಡ್ರಿ ಕೊಟ್ಟು ಅಲ್ಲಿಂದ ಜ್ಯುವೆಲ್ರಿ ಶಾಪಿಗೆ ಬಂದ್ವಿ. ಅಮ್ಮ ಒಂದು ಇಯರಿಂಗ್ ತೊಗೊಳ್ತೀನಿ ಅಂತ ಹೇಳಿಬಿಟ್ಟು ಒಂದು ಪರ್ಲ್ದು ಇಯರಿಂಗ್ನ ಪರ್ಚೇಸ್ ಮಾಡಿದ್ರು. ನಾನು ಪಾಪುಗೆ ಮನೆಗೆ ಬಂದಾಗ ಕೈಗೆ ದುಡ್ಡು ಕೊಡ್ತಾರಲ್ವ, ಪ್ರತಿಯೊಬ್ಬರೂ ಮಗುನ ಹಾಗೆ ನೋಡಬಾರ್ದು ಅಂತ ಹೇಳಿಬಿಟ್ಟು ದುಡ್ಡು ಕೊಟ್ಟಿರ್ತಾರೆ. ಅದನ್ನೆಲ್ಲದನ್ನು ನಾನು ಒಂದು ಬಾಕ್ಸಿಗೆ ಹಾಕಿ ಎತ್ತಿಟ್ಟಿದ್ದೆ. ಆ ಒಂದು ದುಡ್ಡು ಆಲ್ಮೋಸ್ಟ್ ಅವಳಿಗೆ 40,000 ಅಬೋನೇ ಆಗಿತ್ತು. ಸರಿ ಅಂತ ಹೇಳಿಬಿಟ್ಟು ಅದರಲ್ಲಿ ಒಂದು ಬ್ಯಾಂಗಲ್ಸ್ನ ತೊಗೊಳ್ಳೋಣ ಪಾಪು ಕೈಗೆ ಅಂತ ಹೇಳಿಬಿಟ್ಟು ಚೆಕ್ ಮಾಡಿದೆ. 8.5 ಗ್ರಾಮ್ ಬ್ಯಾಂಗಲ್ ಸಿಕ್ತು. ಅದ್ರ ಮೇಲೆ ನಾನು ಅವಳಿಗೆ ಅಮೌಂಟ್ನ ಹಾಕಿಬಿಟ್ಟು ಅವಳಿಗೆ ಅಂತ ಹೇಳಿಬಿಟ್ಟು ಬ್ಯಾಂಗಲ್ಸ್ನ ತೊಗೊಂಡೆ. ಆ್ಯಕ್ಚುಲಿ ಲಿಪಿಗೂ ಹಾಗೆ ಮಾಡಿದ್ದೆ ನಾನು. ಲಿಪಿ ಕೈಗೆ ಬಂದಿತ್ತಲ್ಲ ಅಮೌಂಟು, ಅವಳಿಗೆ ನಿಯರ್ಲಿ ಒಂದು 35,000 ಕೊಟ್ಟಿದ್ರು ಎಲ್ಲರೂ. ಅವಳಿಗೆ ಇಟ್ಟು ಆವಾಗ 40,000ಗೆ ಅವಳಿಗೆ 11 ಗ್ರಾಮ್ ಗೋಲ್ಡ್ ಬಂದಿತ್ತು. ಎಕ್ಸಾಕ್ಟಾಗಿ ನೆನಪಿಲ್ಲ ಎಕ್ಸ್ಟ್ರಾ ಅಮೌಂಟ್ ಹಾಕಿದ್ನ ಏನು ಅಂತ ಹೇಳಿಬಿಟ್ಟು ಲಿಪಿಗೆ, ಬಟ್ ಅವಳಿಗೇನು ಜಾಸ್ತಿ ಅಮೌಂಟ್ ಹಾಕಿರಲಿಲ್ಲ ನಾನು. ಬಟ್ ಇವಾಗ ಗೋಲ್ಡ್ ರೇಟ್ ತುಂಬ ಜಾಸ್ತಿ ಆಗಿರೋದ್ರಿಂದ ಪಾಪುಗೆ ಆಲ್ಮೋಸ್ಟ್ ಎಕ್ಸ್ಟ್ರಾ ಹಾಕ್ಬಿಟ್ಟು ತೊಗೊಂಡೆ. ಲೈಕ್ ಇವಾಗ ಮಕ್ಳಿಗೆ ಬಂದಿರೋ ದುಡ್ಡಲ್ಲಿ ಅವರಿಗೇನೆ ಸೇವಿಂಗ್ಸ್ನ ಮಾಡಿಬಿಟ್ಟು ಏನಾದರೂ ಕೊಡಿಸ್ಬೇಕು ಅಂತ ನನಗಿಷ್ಟ ಇರುತ್ತೆ. ಹಾಗಾಗಿ ಈ ಥರ ಮಾಡಿದೆ. ಹೇಗಿದೆ ನನ್ನ ಪ್ಲ್ಯಾನು? ಮತ್ತು ಗೋಲ್ಡ್ ರೇಟು ತುಂಬಾ ಫ್ಲಕ್ಚುಯೇಟ್ ಆಗ್ತಾನೆ ಇರುತ್ತಾ, ಹಾಗಾಗಿ ಹೋದಾಗ ತೊಗೊಂಬಿಡೋಣ, ಮತ್ತು ಅಮೌಂಟ್ ಎಲ್ಲ ಮಿಸ್ ಆಗಿ ಯೂಸ್ ಮಾಡಿಬಿಟ್ರೆ ನಾನು ಏನಕ್ಕಾದರೂ ಅಂತ ಹೇಳಿಬಿಟ್ಟು ಪಾಪು ದುಡ್ಡಲ್ಲಿ ಪಾಪುಗೆ ತಂದುಬಿಟ್ಟೆ. ಅದಾದಮೇಲೆ ಮಧ್ಯಾಹ್ನ ಆಗಿತ್ತು, ಊಟನೂ ಆಗಿರಲಿಲ್ಲ. ಹಂಗಾಗಿ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಹೋಟೆಲಿಗೆ ಬಂದ್ವಿ. ಪಾಪುನ ಸೋಫಾ ಮೇಲೆ ಮಲಗಿಸ್ಕೊಂಡಿದ್ದೆ. ಲಿಪಿ ಪುಂಕಿ ಇಬ್ಬರು ನಾನು ಆಟ ಆಡಿಸ್ತೀನಿ ಅಂತ ಹೇಳಿಬಿಟ್ಟು, ಲಿಪಿ ನೀನು ದಿನ ಇರ್ತೀಯ ಅಲ್ವ ಮಗಳ, ಇವಾಗ ಪುಂಕಿ ಆಟ ಆಡಿಸ್ಲಿ ಅಂತ ಹೇಳಿದೆ. ನಮ್ಮ ಪಾಪುನು ತುಂಬ ಕೋಪ್ರೇಟ್ ಮಾಡ್ತಾಳೆ, ಯಾವಾಗಲೂ ತುಂಬ ಕಿರಿಕಿರಿ ಮಾಡೋದು ಅಳೋದು ಮಾಡಲ್ಲ. ಬಟ್ ಅವಳಿಗೆ ಏನಪ್ಪ ಅಂತ ಅಂದರೆ ನಿದ್ದೆ ಚೆನ್ನಾಗಾಗಿರಬೇಕು ಮತ್ತು ಹೊಟ್ಟೆ ತುಂಬ ಫೀಡ್ ಮಾಡಿಸಿರ್ಬೇಕು, ಅದು ಬಿಟ್ಟರೆ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾಳೆ. ಇನ್ನಂತೂ ಸಮ್ಮರ್ ಸ್ಟಾರ್ಟ್ ಆಗಿಬಿಡ್ತು, ಊಟನೇ ಸೇರಲ್ಲ, ಬರೀ ಜ್ಯೂಸ್ ಕುಟ್ಕೊಂಡಿದ್ರೆ ಸಾಕು ಅನ್ನಿಸ್ಬಿಡುತ್ತೆ. ನಾವು ಏನೆಲ್ಲ ಊಟ ಬೇಕು, ನಾನು ಅಪ್ಪು ಮತ್ತು ಅಮ್ಮ, ಸಹನಾ ಮತ್ತು ಸರ್ ಎಲ್ಲರೂ ಆರ್ಡರ್ ಮಾಡಿಕೊಂಡು ಊಟನ ಮಾಡಿದ್ವಿ. ನಮ್ಮ ಲಿಪಿಗೆ ಫುಲ್ ಖುಷಿ, ನಾನು ಅವಳನ್ನು ಸ್ಕೂಲಿಂದ ಪಿಕ್ ಮಾಡ್ಕೊಂಡು ಬಂದರೆ ಬಸ್ಸಿಗೆ ಹೋಗಂಗಿಲ್ವಲ್ಲ ಅಂತ ಹೇಳಿಬಿಟ್ಟು ಅವಳು ಏನೇನು ಬೇಕು ಅಂತೆಲ್ಲ ಇಷ್ಟಪಟ್ಟು ಆರ್ಡರ್ ಮಾಡಿಸ್ಕೊಂಡು ತಿಂದಳು. ಅದಾದಮೇಲೆ ಅಮ್ಮ ಒಂದು ಪರ್ಲ್ದು ಚೈನ್ ಬೇಕು ಅಂತ ಹೇಳ್ತಾಯಿದ್ರು, ಬರೀ ಪರ್ಲ್ ಇರೋ ಅಂಥದ್ದು. ಸರಿ ಅಂತ ಹೇಳಿಬಿಟ್ಟು ಅಲ್ಲಿ ಕೃಷ್ಣ ಹೋಟೆಲ್ ಪಕ್ಕ ಒಂದಿದೆ, ಅಲ್ಲಿಗೆ ಹೋಗ್ಬಿಟ್ಟು ತೊಗೊಂಡು ಬಂದ್ವಿ. ಪಾಪು ಅಳ್ತಾ ಇದ್ಲು. ಅವಳನ್ನ ಹೆಂಗಪ್ಪ ಮಲಗಿಸೋದು ಅಂತ ಹೇಳಿಬಿಟ್ಟು ದುಪ್ಪಟ ಇತ್ತಲ್ಲ, ದುಪ್ಪಟನ ಆ ಕಡೆಗೆ ಈ ಕಡೆಗೆ ಕಟ್ಟಿ ದುಪ್ಪಟ್ಟಾಗೆ ಹಾಕ್ಬಿಟ್ಟು ಮಲಗಿಸ್ಕೊಂಡಿದ್ದೆ, ಒಳ್ಳೆ ಪ್ಲ್ಯಾನ್ನ ಮಾಡಿಬಿಟ್ಟು. ಅದಾದಮೇಲೆ ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ಅಮ್ಮ ಪಾಪು ಬಳೆ ಮತ್ತು ಅಮ್ಮಂದು ಓಲೆ ಎಲ್ಲ ಇಟ್ಟು ಪೂಜೆ ಮಾಡಿದ್ರು. ಸರಿ ಅಂತ ಹೇಳ್ಬಿಟ್ಟು ಇಸ್ಕೊಂಡು ಹಾಕೋಣ ಅಂತ ಅಂದ್ಕೊಂಡೆ. ಬಟ್ ಅವಳು ಏನಂದರೆ ನಿದ್ದೆ ಬರ್ತಾಯಿತ್ತು, ಫುಲ್ಲು ಖುಷಿಯಾಗಿ ಕೋಪ್ರೇಟ್ ಮಾಡಲಿಲ್ಲ. ಪಾಪ ನಿದ್ದೆ ಓವರ್ ಆಗಿಬಿಟ್ಟಿತ್ತು, ಯಾಕಂದರೆ ಕಾರಲ್ಲಿ ಮಲಗಿ ಎದ್ದಿ ಅಂತ ಹೇಳ್ಬಿಟ್ಟು. ಸರಿ ಪೂಜೆ ಮಾಡಿದ್ದೀವಲ್ವ ಅಮ್ಮ, ಹಾಕ್ಬಿಡು ಅಂತ ಹೇಳಿ ಅಳ್ತಾ ಇದ್ಲು. ಅಳೋದ್ರಲ್ಲೇ ಸರಿ ಅಂತ ಹೇಳ್ಬಿಟ್ಟು ಬಲದೆ ಕೈಗೆ ಫಸ್ಟು ಕೈಗೆ ಬ್ಯಾಂಗಲ್ನ ಹಾಕಿಸ್ಕೊಂಡ್ಲು ಕೊನೆಗೂ. ಬಟ್ ಅಳ್ತಿದ್ಲಲ್ಲ, ತುಂಬ ಹಿಂಸೆ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ತೊಗೊಂಡೋಗಿ ತೊಟ್ಲಿಗೆ ಮಲಗಿಸಿದ್ವಿ. ತೊಟ್ಲಿಗೆ ಮಲಗಿಸಿದ್ಮೇಲೆ ಮತ್ತೆ ಆರಾಮಾಗಿ ನಿದ್ದೆ, ಅವಳಿಗೆ ತೂಗಿ 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 ಒಂದೇ ಸೆಕೆಂಡಿಗೆ ನಿದ್ದೆ ಮಾಡಿಬಿಟ್ಲು. ಸೊ ಬ್ಯಾಂಗಲ್ ಏನು ಡಿಸೈನ್ ಇಲ್ಲ, ಜಸ್ಟ್ ಪ್ಲೈನ್ ಇದೆ, ಅದನ್ನು ಅಡ್ಜಸ್ಟಬಲ್ ಥರ ಮಾಡ್ಕೊಬೋದು ಅಷ್ಟೇ. ಪಾಪಗೊಂದು ಸಿಂಪಲ್ಲಾಗಿ ಒಂದು ಹೋಳಿ ಫೋಟೋಶೂಟ್ನ ಮಾಡಿ ಒಂದು ಮೆಮೊರೀಸ್ನ ಕ್ರಿಯೇಟ್ ಮಾಡ್ತಿದ್ದೀನಿ. ಫೋಟೋಶೂಟ್ ಮಾಡೋಣ ಅಂತ ಹೇಳಿಬಿಟ್ಟು ಪ್ಲೇ ಮ್ಯಾಟ್ ಇದೆ ಅಲ್ವಾ, ಪ್ಲೇ ಮ್ಯಾಟ್ ಮೇಲೆ ಫಸ್ಟ್ ಒಂದು ವೈಟ್ ಕಲರ್ ಬ್ಲಾಂಕೆಟ್ನ ಹಾಸ್ಕೊಂಡಿದ್ದೀನಿ. ನೀವು ವೈಟ್ ಕಲರ್ ಪಂಚೆ ಬೇಕಾದ್ರೂ ಹಾಸ್ಕೊಬೋದು. ಆಮೇಲೆ ಪಾಪದು ಡೈಪರ್ ಮ್ಯಾಟ್ ಇತ್ತಲ್ಲ,
ಆ ಡೈಪರ್ ಮ್ಯಾಟಲ್ಲಿ ಇದಿದೆಯಲ್ಲ ಇದನ್ನು ನೀಟಾಗಿ ವಾಶ್ ಮಾಡ್ಕೋಬೋದು ಕಲರ್ ಹಾಕಿದ್ರೆ ಅಂತ ಹೇಳ್ಬಿಟ್ಟು ಏನಕ್ಕೆ ಅಂತ ತೋರಿಸ್ತೀನಿ. ಫಸ್ಟ್ ಏನೇನು ಆಕ್ಸೆಸರೀಸ್ ಅಂತ. ಈ ಡೈಪರ್ ಮ್ಯಾಟ್ ಇಟ್ಕೊಂಡಿದ್ದೀನಿ, ಆಮೇಲೆ ನ್ಯೂಸ್ ಪೇಪರ್ ತೊಗೊಂಡಿದ್ದೀನಿ, ಮತ್ತು ಈ ಕಲರ್ ಪೇಪರ್ ಶೀಟ್ಸ್ ಇರುತ್ತಲ್ವ ಇದನ್ನು ತೊಗೊಂಡಿದ್ದೀನಿ. ಇದನ್ನು ಇವಾಗ ಹ್ಯಾಂಡ್ಸ್ ಥರ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ಅದಾದಮೇಲೆ ಆರ್ಗ್ಯಾನಿಕ್ ಕಲರ್ಸು ಪಾಪು ಮುಖಕ್ಕೆ ಹಾಕಕ್ಕೆ ಒಂಚೂರು ವಿಡಿಯೋಗೆ ಅಂತ ಹೇಳ್ಬಿಟ್ಟು ಆರ್ಗ್ಯಾನಿಕ್ ಕಲರ್ಸ್ ಅಂತಲೇ ಸಿಗುತ್ತೆ, ಅದನ್ನು ಆರ್ಡರ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ಜಮ್ಸು ಇವಾಗ ಇದೆಲ್ಲ ಸ್ಪ್ರೆಡ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಇವಾಗ ಹೆಂಗೆ ಮಾಡ್ತೀನಿ ಅಂತ ನೋಡೋಣ. ಹೋಳಿಗೆ ಅಂತ ಹೇಳ್ಬಿಟ್ಟು ಕಲರ್ಸ್ ಅಲ್ವಾ, ಬಟ್ ಕಲರ್ಸ್ ಎಲ್ಲ ಹಾಕಿದ್ರೆ ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ಈ ಪೇಪರಲ್ಲಿ ಫಸ್ಟು ಹಿಂಗೆ ಹ್ಯಾಂಡ್ಸನ್ನ ಹಾಕ್ಕೊಂಡು ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಪೆನ್ಸಿಲಲ್ಲಿ, ಆಮೇಲೆ ಅದನ್ನು ಕಟ್ ಮಾಡ್ಕೊಳ್ತೀನಿ ಅಷ್ಟೇ. ಇವಾಗ ಇದನ್ನು ಹ್ಯಾಂಡ್ ಏನಿತ್ತು ಆ ಶೇಪಿಗೆ ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಒಂದು ಚಿಕ್ಕ ಹ್ಯಾಂಡು ಒಂದು ದೊಡ್ಡ ಹ್ಯಾಂಡು ಆ ಥರ ಶೇಪಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ನೋಡೋಣ, ನಾನೇನೋ ಅಂದ್ಕೊಂಡಿದ್ದೀನಿ ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಔಟ್ಪುಟ್ ಗೊತ್ತಿಲ್ಲ. ಇದೇನು ಈಸಿ, ಜಾಸ್ತಿ ಏನು ಖರ್ಚು ಇರಲ್ಲ, ಒಂದು ಮೆಮೊರೀಸ್ನ ಕ್ರಿಯೇಟ್ ಮಾಡ್ಬೋದು ಮಕ್ಕಳಿಗೆ. ಈ ಪೇಪರ್ ಇತ್ತಲ್ಲ ಇದನ್ನ ಹಿಂಗೆ ಸೈಡಿಗೆ ಡಿಸೈನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಿಂಗೆ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಕಲರೆಲ್ಲ ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ಕಲರ್ಸ್ ಎಲ್ಲ ಹಾಕಿದ್ರೆ ಕ್ಲೀನ್ ಮಾಡೋದು ಹಿಂಸೆ. ಮಿಸ್ಸಾಗಿ ಏನಾದರೂ ಪಾಪು ಏನಾದರೂ ಮಕ್ಕಡೆ ಆಗಿಬಿಟ್ರೆ ಅವಳ ಕಣ್ಣಿಗೆ ಏನಾದರೂ ಕಲರ್ಸ್ ಹೋಗಿ ಸ್ಕಿನ್ ಇನ್ಫೆಕ್ಷನ್ ಏನಾದರೂ ಆಗಿಬಿಟ್ರೆ ಅಂತೇಳಿ ಭಯ ಆಯಿತು. ಹಾಗಾಗಿ ನಾನು ಅಂದ್ಕೊಂಡಿದ್ದಿದ್ದು ಪ್ಲ್ಯಾನನ್ನು ಚೇಂಜ್ ಮಾಡಿಬಿಟ್ಟು ಮಾಡ್ತಾ ಈ ಕಲರ್ ಪೇಪರೆಲ್ಲ ಸೈಡ್ ಉಳಿದಿರುತ್ತಲ್ವ, ಪಾರ್ಟಿ ಪ್ರಾಪ್ಸ್ ಥರ ಹೀಗೆ ಬ್ಲಾಸ್ಟ್ ಮಾಡಿದಾಗ ಬರುತ್ತಲ್ಲ ಆ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲದನ್ನು ಕೂತ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿಕೊಂಡೆ. ಆ್ಯಕ್ಚುಲಿ ಹೋಳಿ ಥೀಮ್ ಅಂದರೆ ಏನು, ಕಲರ್ಫುಲ್ಲಾಗಿರಬೇಕಲ್ವ, ಬಟ್ ಹೋಳಿ ಕಲರ್ಸ್ನೇ ಯೂಸ್ ಮಾಡಬೇಕು ಅಂತ ಇಲ್ಲ. ಬಟ್ ನಾವು ದೊಡ್ಡವರು ಮತ್ತು ಲಿಪಿಗಾದರೆ ಓಕೆ, ಲಿಪಿ ಫೋಟೋಶೂಟ್ ಮಾಡಿದ್ದೀನಲ್ವ ಅವಳಿಗೆ ಹೋಳಿ ಕಲರ್ಸ್ನೇ ಹಾಕಿ ಮಾಡಿದ್ದೀನಿ. ಬಟ್ ಇವಳಿಗೆ ಸ್ವಲ್ಪ ಭಯ, ನನಗೆ ಇನ್ನು 5 months ಈಗ ಕಂಪ್ಲೀಟ್ ಆಗಿದೆ, ಯಾಕೆ ಇನ್ಫೆಕ್ಷನ್ ಆದರೆ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಪ್ಲ್ಯಾನ್ ಮಾಡಿಬಿಟ್ಟು ಪಟ್ಟಂತ ಚಕ ಅಂತ ಕಟ್ ಮಾಡಿಕೊಂಡೆ. ಕಲರ್ಸ್ನೇ ಯೂಸ್ ಮಾಡಲಿಲ್ಲ ನಾನು. ಕೊನೆಗೆ ಮೇಲ್ಗಡೆಯಿಂದ ನಿಂತ್ಕೊಂಡು ನೋಡಿದೆ, ಹ್ಯಾಂಡ್ಸ್ ಎಲ್ಲ ಇಟ್ಟು ಮಧ್ಯದಲ್ಲಿ ಪಾಪನ ಮಲಗಿಸೋಣ ಅಂತ ಹೇಳಿಬಿಟ್ಟು ಆ ಡೈಪರ್ ಮ್ಯಾಟ್ ತೊಗೊಂಡಿದ್ದೆ ಅಲ್ವಾ, ಅದ್ರ ಮೇಲೆ ನಾನು ಕಲರ್ಸ್ ಹಾಕ್ಬಿಟ್ಟು ವಾಶ್ ಮಾಡೋಣ ಅಂದ್ಕೊಂಡಿದ್ದೆ. ಆಮೇಲೆ ಕಲರ್ಸ್ ಹಾಕೋದೇ ಬೇಡ ಅಂತ ಹೇಳಿಬಿಟ್ಟು ಜಮ್ಸ್ನ ಎಲ್ಲ ಸುತ್ತ ಹಾಕೋಣ ಅಂದ್ಕೊಂಡಿದ್ನಲ್ಲ, ಅದ್ರ ಬದಲು ಜಮ್ಸಲ್ಲೇ ನಾನು ಹೋಳಿ ಅಂತ ಹೇಳ್ಬಿಟ್ಟು ಬರೆದು ಬಿಡೋಣ ಅಂತ ಹೇಳಿದೆ. ಪಾಪಕ್ಕೆ ಆರಾಮಾಗಿ ಚೇರಲ್ಲಿ ಕೂತ್ಕೊಂಡು ಆಟ ಆಡ್ತಾಯಿದ್ಲು. ಇದ್ರ ಚೇರ್ ಲಿಂಕ್ನ ಕೇಳ್ತಾಯಿದ್ರಿ, ಲಿಂಕ್ ಇಲ್ಲ, ಇದು ತುಂಬ ಹಳೇದು, ಮತ್ತು ಬ್ರ್ಯಾಂಡಲ್ಲಿ ಚೆಕ್ ಮಾಡಿದಾಗ ಅದು ಕೂಡ ಔಟ್ ಆಫ್ ಸ್ಟಾಕ್ ಆಗಿದೆ, ಇದ್ದಿದ್ರೆ ಖಂಡಿತ ಶೇರ್ ಮಾಡ್ತಾ ಇದ್ದೆ ನಾನು. ಈ ಥರ ಹೋಳಿ ಅಂತ ಮಾಡಿಕೊಂಡು ಫೈನಲಾಗಿ ಇದೊಂದು ಆರ್ಗ್ಯಾನಿಕ್ ಕಲರ್ ಇತ್ತಲ್ವ, ಇದು ಒಂದನ್ನು ಕಟ್ ಮಾಡಿಕೊಂಡು ಪಾಪು ಕೆನ್ನೆಗೆ ಹಚ್ಚಿದೆ. ಮಿಕ್ಕಿದ್ದು ಆರ್ಗ್ಯಾನಿಕೇ ಇತ್ತು, ಬಟ್ ಏನಪ್ಪ ಅಂದರೆ ಸ್ಕಿನ್ ಏನಾದರೂ ರ್ಯಾಷಸ್ ಆಗಿಬಿಟ್ರೆ ಅಂತ ನಂಗೆ ಭಯ. ಬಟ್ ಹಚ್ಚಲಿಲ್ಲ ಅಂತ ಅಂದರೆ ಹೋಳಿ ಫೋಟೋಶೂಟ್ ಚೆನ್ನಾಗಿ ಬರಲ್ಲ ಅಂತ ನನ್ನ ತಲೆಯಲ್ಲಿತ್ತು. ಸರಿ, ಅವಳ ಪಾಡಿಗಳು ಆಟ ಆಡ್ತಾಯಿದ್ಲು, ನನ್ನ ಪಾಡಿಗೆ ನಾನೆಲ್ಲ ಕಟ್ ಮಾಡಿಕೊಂಡು ಅವಳನ್ನ ಫುಲ್ ಈ ಥರ ಕೆನ್ನೆಗೆ ಹಾಕ್ಕೊಳ್ತಾ ಇದ್ದೆ. ಬಟ್ ಅವಳಿಗೇನೋ ಬಾಯಿಗೆ ಕೊಡ್ತೀನಿ ತಿನ್ನೋಕ್ಕೆ ಅಂದ್ಕೊಂಡು ಆ ಅಂತವೆ ಮಕ್ಕಳು, ನೀವು ಅಬ್ಸರ್ವ್ ಮಾಡಿಬೇಕಿದ್ರೆ. ಆಮೇಲೆ ಇದೊಂದು ಪಿಂಕ್ ಕಲರ್ನ ಇಟ್ಟು ಲಿಪಿ ಫಸ್ಟ್ ಇಯರ್ ಬರ್ಡೇ ಫೋಟೋಶೂಟ್ ಮಾಡಿಸುವಾಗ ಲಿಪಿಗೆ ಗ್ಲಾಸ್ನ ತಗೊಂಡಿದ್ದೆ. ಆ ಗ್ಲಾಸಸ್ ಎಲ್ಲ ಇತ್ತು ಅಂತ ಹೇಳಿಬಿಟ್ಟು ಎರಡರಲ್ಲಿ ಯಾವ ಕಲರ್ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಅದನ್ನು ಹಾಕಿ ಫೋಟೋಶೂಟ್ ಮಾಡೋಣ ಅಂತ ಹೇಳಿ ಕಣ್ಣಿಗೆ ಹಾಕಿದೆ. ಕಣ್ಣಿಗೆ ಹಾಕಿದ್ರೆ ಅದು ಕರೆಕ್ಟಾಗಿ ಕೂರ್ತಾನೆ ಇರಲಿಲ್ಲ, ಅವಳಿಗೇನೋ ಒಂಥರ ಅನ್ನಿಸ್ತಾ ಇತ್ತು. ಸರಿ ಅಂತ ಹೇಳ್ಬಿಟ್ಟು ತೆಗೆದು ಹೀಗೆ ತಲೆ ಮೇಲೆ ಹಾಕ್ಬಿಟ್ಟು ಗ್ಲಾಸ್ನ ಫೋಟೋಶೂಟ್ ಮಾಡಿದೆ. ಹೋಪ್ ತುಂಬ ಈಸಿಯಾಗಿ ಮಾಡಿದ್ದೀನಿ. ಆ್ಯಂಡ್ ಶಾರ್ಟ್ಸ್ ಹಾಕಿದೆ ಅಲ್ವಾ, ಎಲ್ಲರೂ ಫುಲ್ ಖುಷಿಯಾಗಿ ನನಗೆ ಮೆಸೇಜ್ ಮತ್ತು ಕಮೆಂಟ್ ಮಾಡಿದರು, ಥ್ಯಾಂಕ್ ಯು ಸೋ ಮಚ್, ಹೇಗೆ ಶೂಟ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಕಲರ್ಸ್ ಎಲ್ಲ ಹಾಕಿದ್ರೆ ಕ್ಲೀನ್ ಮಾಡೋಕ್ಕೂ ಕಷ್ಟ ಆಗ್ತಾಯಿತ್ತು. ತುಂಬ ಈಸಿಯಾಗಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ಅಂತ ನನಗೂ ಫುಲ್ ಖುಷಿ ಆಯಿತು ನಿಮ್ಮ ಕಮೆಂಟ್ಸ್ ಎಲ್ಲ ನೋಡಿಬಿಟ್ಟು. ಹೋಪ್ ನಿಮಗೆ ಫೋಟೋಶೂಟ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ.
ಹಾಗೆಯೇ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಬಾಳುಪೇಟೆಗೆ ಹೋಗಿದ್ದೆ ಕಸಿನ್ ಮನೆಗೆ. ಅಲ್ಲಿ ಹೋದಾಗ ನಂಗೆ ಗೊತ್ತಾಯಿತು ಇವ್ರು ಒಂದು ಸಮೃದ್ಧಿ ಸೆಲೆಬ್ರೇಷನ್ ಅಡ್ಡ ಅಂತ ಹೇಳಿ ಬರ್ಡೇ ಆಗಿರ್ಬೋದು, ಆ್ಯನಿವರ್ಸರಿ ಆಗಿರ್ಬೋದು, ಚಿಕ್ಕದಾಗಿ ಮಾಡಲಿಕ್ಕೆ ಇವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ. ಇದೊಂದು ಊಟದ ಹಾಲು ಮತ್ತು ಡೆಕೋರೇಷನ್ ಕೂಡ ಮಾಡ್ಕೊಬೋದು. ಇಲ್ಲಿ ನಾವು ಆಲ್ಮೋಸ್ಟ್ 50 to 60 ಮೆಂಬರ್ಸ್ ಕೂತ್ಕೊಂಡು ಊಟ ಮುಗಿಸ್ಬೋದು. ಆ್ಯಂಡ್ ಪಾರ್ಟಿ ಹಾಲ್ ಥರ ಬರ್ಡೇನೂ ಮಾಡ್ಬೋದು. ಆ್ಯಂಡ್ ವೆರಿ ರೀಸನಬಲ್ ಪ್ರೈಸಿಗೆ ಮಾಡಿಕೊಡ್ತಾ ಇದ್ದಾರೆ. ಆ್ಯಂಡ್ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ. ಸಪ್ರೇಟ್ ಏನಾದರೂ ನಿಮಗೆ ಡೆಕೋರೇಷನ್ ಬೇಕು ಅಂತ ಅಂದರೆ ಅದನ್ನು ಕೂಡ ಮಾಡಿಕೊಡ್ತಾರೆ, ಎಕ್ಸ್ಟ್ರಾ ಚಾರ್ಜ್ನ ಮಾಡಿಬಿಟ್ಟು. ಇವಾಗ ಬಾಳುಪೇಟೆ ಅಕ್ಕಪಕ್ಕ ಇರೋರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಯಾರಿಗಾದರೂ ಯೂಸ್ ಆಗ್ಬೋದು ಅಂತ ಹೇಳಿಬಿಟ್ಟು ಒಂದು ವೀಡಿಯೋ ಕ್ಲಿಪ್ಪಿಂಗ್ನ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಕುತ್ಕೊಂಡು ಕೂಡ ಆರಾಮಾಗಿ ಮೂವಿನ ನೋಡ್ಬೋದು. ಹೋಮ್ ಥಿಯೇಟರ್ನ ಕೂಡ ಮಾಡಿದ್ದಾರೆ. ಆ್ಯಂಡ್ ನೀವು ಎಷ್ಟು ಜನ ಕೂತ್ಕೊಳ್ತೀರಾ, ಪ್ರೈವೇಸಿ ಬೇಕು ಅಂದರೆ 2 ಮೆಂಬರ್ಸ್ ಕೂತ್ಕೊಬೋದು. ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ.